ನೇರವಾಗಿ ವಿಷಯಕ್ಕೆ ಬರೋದಾದರೆ ಇದೇ ತಿಂಗಳ ಅಂದರೆ ಜುಲೈ 12, 13, 14ರಂದು ಅಂದರೆ ಶುಕ್ರವಾರದಿಂದ ಭಾನುವಾರದವರೆಗೂ ನಾಣ್ಯದರ್ಶಿನಿ ಎಂಬ ಹೆಸರಲ್ಲಿ ಕನ್ನಡ ನಾಡು ನಾಣ್ಯ ಸಂಘ ರಿಜಿಸ್ಟರ್ಡ್ ಅಥವಾ ಕರ್ನಾಟಕ ನುಮಿಸ್ಮ್ಯಾಟಿಕ್ ಸೊಸೈಟಿ ಇವರು ಇವರು ಅರ್ಪಿಸ್ತಕ್ಕಂತಹ 50ನೇ ವರ್ಷದ 1974ರಲ್ಲಿ ಈ ಒಂದು ಸಂಸ್ಥೆ ಅಥವಾ ಈ ಸಂಘ ರಿಜಿಸ್ಟ್ರೇಷನ್ ಆಗಿದ್ದು, ಈ ಒಂದು ಸಂಘದ ಅಡಿಯಲ್ಲಿ ನಾಣ್ಯದರ್ಶಿನಿ ಅಥವಾ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಎಂಟ್ರಿ ಫ್ರೀ ಇದೆ. ಲಾಸ್ಟ್ ಟೈಮು ನಾವು ಫೆಬ್ರವರಿಯಲ್ಲಿ ನೋಡಿದಾಗ ಎಂಟ್ರಿ ಫ್ರೀ ಇಲ್ಲ, ಒಂದಷ್ಟು ಎಂಟ್ರಿ ಅಮೌಂಟ್ ಇತ್ತು. ಬಟ್ ಈ ಸಲ ಹಾಗಿಲ್ಲ, ಎಂಟ್ರಿ ಫ್ರೀ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹಾಗೆಯೇ ಇದು ಕಾಯಿನ್ಸು ಅಂದರೆ ಅಪರೂಪದ ಕಾಯಿನ್ಸು ಮತ್ತು ಬ್ಯಾಂಕ್ ನೋಟ್ಸು, ಸ್ಟ್ಯಾಂಪ್ಸು ಮತ್ತು ಕಲೆಕ್ಟಬಲ್ ಐಟಮ್ಸ್ ಏನಿರ್ತಾವೋ ಅವುಗಳ ಒಂದು ಇಲ್ಲಿ ಪ್ರದರ್ಶನ ನಡೆಯುತ್ತೆ. ನಮಗೆ ನಾವು ಏನೋ ಕೊಂಡ್ಕೋಬೇಕು ಅಥವಾ ಏನೋ ಮಾರಬೇಕು ಅನ್ನೋದಕ್ಕಿಂತ ನಮಗೆ ನಾಣ್ಯಗಳಲ್ಲಿ ಅಥವಾ ನೋಟುಗಳಲ್ಲಿ ಅಥವಾ ಸ್ಟ್ಯಾಂಪ್ಗಳಲ್ಲಿ ಅಥವಾ ಈ ಥರದ ಹಳೆಯ ವಸ್ತುಗಳಲ್ಲಿ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವೇನು ಮಾಡ್ಬೋದು, ಒಂದು ಸಲ ನಾವು ಹೇಗಿದ್ದರೂ ಕೂಡ ಎಂಟ್ರಿ ಫ್ರೀ ಇರೋದ್ರಿಂದ, ಬೆಂಗಳೂರಲ್ಲೇ ಈ ಒಂದು ಎಕ್ಸಿಬಿಷನ್ ಇರೋದ್ರಿಂದ ನಾವೇನು ಮಾಡ್ಬೋದು, ಅವತ್ತು ಅಂದರೆ ಜುಲೈ 12, 13 ಅಥವಾ 14ನೇ ತಾರೀಕಿನ ದಿನ ನಾವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಹೋಗಿ ನಾವು ನೋಡಬಹುದು. ಇಲ್ಲಿ ಶಿಕ್ಷಕರ ಸದನ, KG ರೋಡು, ಬೆಂಗಳೂರು. ಅಂದರೆ ಇಲ್ಲಿ ಮುರದಾರ ಆರ್ಟ್ಸು ಮತ್ತು ಇದು ನಾನು ಮುಂದೆ ಕೂಡ ಇದರ ಬಗ್ಗೆ ನಾನು ಡೀಟೇಲಾಗಿ ಇದನ್ನು ನಾನು ಒಂದು ವಿಡಿಯೋದ ಕೊನೆಯಲ್ಲಿ ಅಂದರೆ ಇನ್ನೊಂದಷ್ಟು ಕಡೆ ಕಾಯಿನ್ ಎಕ್ಸಿಬಿಷನ್ಗಳು ಬೀಳ್ತಿದ್ದಾವೆ, ಅವುಗಳನ್ನ ಮಾತಾಡಿದ ನಂತರ ನಾನು ಈ ಒಂದು ಆ್ಯಕ್ಷನ್ಗಳು ಏನು ಈ 3 ದಿನ ನಡೆಯುತ್ತೋ ಅವುಗಳ ಬಗ್ಗೆ ಮತ್ತು ಯಾವ್ಯಾವ ಒಂದು ಆ್ಯಕ್ಷನ್ ಹೌಸ್ಗಳು ಇವನ್ನು ಕಂಡಕ್ಟ್ ಮಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ, ಜೊತೆಗೆ ನಾವು ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ಯಾವ ರೀತಿಯ ನಾಣ್ಯಗಳು ನಾವು ಕೊಂಡ್ಕೋಬೇಕು, ಯಾವ ಒರಿಜಿನಲ್ಲು, ಯಾವ ಡೂಪ್ಲಿಕೇಟು, ಮತ್ತು ನಾವು ಮಾರಬೇಕಂದ್ರೆ ನಮ್ಮ ಹತ್ರ ಯಾವ ರೀತಿಯ ನಾಣ್ಯಗಳು ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ತಿಳಿಸ್ತೀನಿ. ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಾಣ್ಯ ನೋಟುಗಳ ಬಗ್ಗೆ ನಿಖರವಾದಂಥ, ಸ್ಟ್ಯಾಂಪ್ಗಳ ಬಗ್ಗೆ ನಿಖರವಾದಂಥ ಮಾಹಿತಿ ಈಗ ನಮ್ಮ ಮನಿ ಮಾತು ಕನ್ನಡ ಚಾನಲ್ನಲ್ಲಿ ಮೊದಲಿಂದ ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಅಷ್ಟು ವಿಡಿಯೋಗಳನ್ನ ನೀವು ನೋಡಿದ್ರೆ ಈ ಒಂದು ನಾಣ್ಯದ ಒಂದು ಸಂಗ್ರಹದ ಈ ಒಂದು ಹವ್ಯಾಸದಲ್ಲಿ ನಾವು ಲಾಸ್ ಆಗದಂಗೆ, ಲಾಭ ಮಾಡ್ಕೊಳ್ಳೋದಂತೂ ಇದ್ದೇ ಇದೆ, ಆದರೆ ಲಾಸ್ ಆಗೋದ್ರಿಂದ ಉಳಿಯೋ ಒಂದು ಅವಕಾಶ ಕೂಡ ಇಲ್ಲಿ ಇರುತ್ತೆ. ಕ್ಯಾಬಿನೆಟ್ ಮಿನಿಸ್ಟರ್, ಉತ್ತರಾಖಂಡ್ ಸರ್ಕಾರದ ಮಿನಿಸ್ಟರ್ ಆಫ್ ಟೂರಿಸಮ್ನ ಸತ್ಪಾಲ್ ಮಹಾರಾಜ್ ಅಂತಕ್ಕಂಥವ್ರು ಚೀಫ್ ಗೆಸ್ಟಾಗಿ ಈ ಒಂದು ನಾಣ್ಯದರ್ಶಿನಿ ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಸರಿ, ನಾವು ನೋಡೋದಾದರೆ ಈ ಒಂದು 5ರಿಂದ 7ನೇ ಜುಲೈ 2024ರಲ್ಲಿ ಕೊಯಂಬತ್ತೂರು, ತಮಿಳುನಾಡಿನ ಕೊಯಂಬತ್ತೂರಲ್ಲಿ 3 ದಿನಗಳ ಈ ಒಂದು ಕೊಯಂಬತ್ತೂರು ಹೆರಿಟೇಜ್ ಆ್ಯಂಡ್ ಹಾಬಿ ಎಕ್ಸ್ಪೋ 2024 ಎಂಬ ಹೆಸರಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಮತ್ತು ಬೆಂಗಳೂರಿಂದ ನಾನು ಆಲ್ರೆಡಿ ಹೇಳಿದೆ ನಾಣ್ಯದರ್ಶಿನಿ 2024 ಬಗ್ಗೆ. ಹಾಗೆಯೇ ತಿರುವನಂತಪುರದಲ್ಲಿ 19ರಿಂದ 21ನೇ ತಾರೀಕಿನವರೆಗೂ ಅಂದರೆ 3ನೇ ವಾರದಲ್ಲಿ ಈ ಒಂದು ಕೇರಳದಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ಹೈದರಾಬಾದ್ ಈ ಕಡೆ ಬೀದರ್, ಗುಲ್ಬರ್ಗ ಈ ಕಡೆ ಇರ್ತಕ್ಕಂಥವ್ರಿಗೆ ಹೈದರಾಬಾದ್ ಹತ್ತಿರ ಆಗೋದ್ರಿಂದ ನಾನು ಆ ಮಾಹಿತಿಯನ್ನು ಕೂಡ ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ. 19ರಿಂದ 21ರವರೆಗೆ ಕೊಯಂಬತ್ತೂರಲ್ಲಿ ಇದೆಯಲ್ಲ ಆವಾಗಲೇ, ಅಥವಾ ತಿರುವನಂತಪುರದಲ್ಲಿ ಇದೆಯಲ್ಲ ಆಗಲೇ ಇದು ಕೂಡ ಇರ್ತಕ್ಕಂಥದ್ದು. ಈ ಹೈದರಾಬಾದ್ ಕಾಯಿನ್ ಎಕ್ಸಿಬಿಷನ್ ಅನ್ನೋ ಹೆಸರಲ್ಲಿ ಇದು ನಡೀತಾ ಇದೆ ತೆಲಂಗಾಣ ರಾಜ್ಯದ ಹೈದರಾಬಾದಲ್ಲಿ. ಹೀರಾ ಫಂಕ್ಷನ್ ಹಾಲು, ಫಸ್ಟ್ ಫ್ಲೋರು, ಕಿಂಗ್ ಕೋಟಿ ರೋಡು, ಇದು ಬಗುಲ್ಕುಂಟ, ಹೈದರ್ಗುಡ, ಹೈದರಾಬಾದ್ ಎಂಬಲ್ಲಿ ಇದು ನಡೀತಾ ಇದೆ. ಯಾವಾಗ 19, 20, 21ಕ್ಕೆ. ಹಾಗೆಯೇ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 26, 27, 28ನೇ ತಾರೀಕಿಗೆ ಈ ಕೋಲ್ಕತ್ತಾ ಕಾಯಿನ್ ಫೆಸ್ಟ್ ನಡೀತಾ ಇದೆ. ಇದರ ಒಂದು ಹಲ್ದಿರಾಮ್ ಬ್ಯಾಂಕೆಟ್ ಅದು ಯಾವಾಗಲೂ ಕೂಡ ಅಲ್ಲೇ ನಡೀತಕ್ಕಂಥದ್ದು. ಈ ಒಂದು ಅಡ್ರೆಸ್ಸಲ್ಲಿ ಇದು ನಡೀತಾ ಇದೆ. ನೀವು ಅಲ್ಲಿಗೆ ಹತ್ತಿರ ಇರೋರಾದರೆ ಅಥವಾ ಆ ಕಡೆ ಹೋಗೋದಾದರೆ ನೀವು ಈ ಒಂದು ಇದನ್ನು ಕೂಡ ನೀವು ಸಂದರ್ಶಿಸಬಹುದು. ಹಾಗೆಯೇ ಚೆನ್ನೈಯಲ್ಲಿ ಆಗಸ್ಟ್ 2ರಿಂದ 4ರವರೆಗೂ ಕಾಯಿನ್ ಎಕ್ಸ್ಪೋ 2024 ಎಂಬ ಹೆಸರಲ್ಲಿ ಚೆನ್ನೈ ಮಣಿಕಂಡನ್ ಅಂತಕ್ಕಂಥವರು ಇದನ್ನು ಆರ್ಗನೈಸ್ ಮಾಡಿದಾರಂತೆ. ಇದು ಕೂಡ ನೀವು ಗಮನಿಸಬಹುದು. ಜೊತೆಗೆ ಅಹಮದಾಬಾದ್, ಗುಜರಾತ್ನ ಅಹಮದಾಬಾದಲ್ಲಿ 9, 10, 11 ಆಗಸ್ಟ್ 2024ರಲ್ಲಿ ಅಹಮದಾಬಾದ್ ಕಾಯಿನ್ಸ್ ಆ್ಯಂಡ್ ಕರೆನ್ಸಿ ಫೇರ್ ಅಂತಕ್ಕಂಥದ್ದನ್ನು ಕ್ಲಾಸಿಕಲ್ ನ್ಯೂಮಿಸ್ಮ್ಯಾಟಿಕ್ ಗ್ಯಾಲರಿಯವರು ಏನು ಮಾಡಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ.
ಇದನ್ನು ಕೂಡ ಇಲ್ಲಿ ಅಡ್ರೆಸ್ಸು ಇದೆ, ನೀವು ಗಮನಿಸಬಹುದು. ಹಾಗೆಯೇ ರಾಜಸ್ಥಾನದ ಜೋಧ್ಪುರ್ ಎಂಬಲ್ಲಿ 23, 24, 25 ಅಂದರೆ ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ ಈ ಒಂದು ಜೋಧ್ಪುರ್ ಮುದ್ರಾ ಉತ್ಸವ್ 2024 ಅಂತಕ್ಕಂಥ ಒಂದು ಹೆಸರಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬುಂದೇಲ್ಖಂಡ್ ಕಾಯಿನ್ ಎಕ್ಸ್ಪೋ ಅಂತಕ್ಕಂಥದ್ದು ಎಲ್ಲಿ ನಡೀತಾ ಇದೆ? ಉತ್ತರ ಪ್ರದೇಶದ ಬಾಂಡಾ ಅಂತಕ್ಕಂಥ ಒಂದು ಊರಲ್ಲಿ ಇದು ನಡೀತಾ ಇದೆ. 29, 30 ಮತ್ತು 31 ವೀಕೆಂಡ್ಗಳಲ್ಲೇ ಕಾಮನ್ ಆಗಿದು ನಡೀತಕ್ಕಂಥದ್ದು. ಹಾಗೆಯೇ ಮಧ್ಯಪ್ರದೇಶದ ಇಂದೋರಲ್ಲಿ 30, 31 ಮತ್ತು ಆಗಸ್ಟ್ನಿಂದ ಸೆಪ್ಟೆಂಬರ್ 1 ಕೂಡ ಮಾಳ್ವಾ ಕಾಯಿನ್ ಫೆಸ್ಟಿವಲ್ 2024 ಹೆಸರಲ್ಲಿ ಇಲ್ಲಿ ತೋರಿಸಿರ್ತಕ್ಕಂಥ ಅಡ್ರೆಸ್ಸಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ನಮ್ಮ ರಾಜ್ಯದ ಮೈಸೂರಲ್ಲಿ ಕೂಡ 6, 7 ಮತ್ತು 8 ಸೆಪ್ಟೆಂಬರು 2024ರಲ್ಲಿ ಕಾಯಿನ್ ಶೋ ಇಂಡಿಯಾ ಅನ್ನೋ ಹೆಸರಲ್ಲಿ 2024 ಅನ್ನೋ ಹೆಸರಲ್ಲಿ ಕನ್ನಿಕಾ ಮಹಲ್, ಅಶೋಕ ರೋಡ್ ನಿಯರ್ SKP ಟೆಂಪಲ್ ದೇವಸ್ಥಾನ, ಮೈಸೂರು ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ. ಇದನ್ನು ಕೂಡ ನೀವು ಮೈಸೂರು ಅಥವಾ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಯವರು ಈ ಒಂದು ಕಾಯಿನ್ ಎಕ್ಸಿಬಿಷನ್ಗೂ ಕೂಡ ಭೇಟಿ ಕೊಡಬೇಕು. ಭೇಟಿ ಕೊಟ್ಟಾಗ ನಮ್ಮಲ್ಲಿ ನಾವು ನಿರಾಶೆ ಆಗ್ದಂಗೆ ಇರಬೇಕು ಅಂದರೆ ನಮ್ಮ ಪೂರ್ವ ತಯಾರಿಗಳು ಹೇಗಿರಬೇಕು ಮತ್ತು ನಾವು ಅಲ್ಲಿಗೆ ಹೋದಾಗ ಮೋಸ ಹೋಗ್ದಂಗೆ ಇರೋದಕ್ಕೆ ನಾವು ಯಾವ ಎಚ್ಚರಿಕೆಯನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಕೂಡ ನಾವೀಗ ಮಾತಾಡೋಣಂತೆ ಮುಂದೆ. ಮತ್ತು ಕೋಲ್ಕತ್ತಾದಲ್ಲಿ ನೋಡ್ರಿ 13, 14, 15 ಸೆಪ್ಟೆಂಬರಲ್ಲಿ ಕೋಲ್ಕತ್ತಾ ಕಾಯಿನ್ ಫೆಸ್ಟ್ 2024 ಅನ್ನೋ ಹೆಸರಲ್ಲಿ ಅದೇ ಹಲ್ದಿರಾಮ್ ಬ್ಯಾಂಕೆಟ್ ಹಾಲಲ್ಲಿ ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ. ಅದನ್ನು ಗಮನಿಸ್ತಾ ಇದ್ದೀರಾ. ಮತ್ತು ಹಾಗೆಯೇ 13, 14, 15 ಸೆಪ್ಟೆಂಬರ್ 2024ರಲ್ಲಿ ಆಗ್ರಾ ಗ್ರೇಟ್ ತಾಜ್ ಮಹಲ್ ಇರ್ತಕ್ಕಂಥ ಆಗ್ರಾದಲ್ಲಿ ಆಗ್ರಾ ಮುದ್ರಾ ಉತ್ಸವ್ 2024 ಎಂಬ ಒಂದು ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೀತಾ ಇದೆ. ಹಾಗೆಯೇ ಉತ್ತರ ಪ್ರದೇಶದ ಲಕ್ನೋದಲ್ಲೂ ಕೂಡ, ರಾಜಧಾನಿ ಲಕ್ನೋದಲ್ಲೂ ಕೂಡ 20, 21, 22 ಸೆಪ್ಟೆಂಬರಲ್ಲೂ ಕೂಡ ಅವಧ್ ಮುದ್ರಾ ಉತ್ಸವ್ 2024 ಎಂಬ ಹೆಸರಲ್ಲಿ ಈ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ದಕ್ಷಿಣ ಭಾರತದ ಕೇರಳದ ಪಲಕ್ಕಡ್ ಎಂಬಲ್ಲಿ 4, 5, 6 ಅಕ್ಟೋಬರ್ 2024ರಂದು ಕಾಯಿನ್ ಶೋ ಇಂಡಿಯಾ 2024 ಎಂಬ ಹೆಸರಲ್ಲಿ ಕೂಡ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ಹಾಗೆಯೇ ಮೈಸೂರಲ್ಲಿ ಮತ್ತೊಮ್ಮೆ 4, 5, 6 ಅಕ್ಟೋಬರ್ 2024ರಂದು ನುಮಿಸ್ ಫಿಲಾ ಎಕ್ಸಿಬಿಷನ್ ಅಂತಕ್ಕಂಥದ್ದು, ಅದು ನುಮಿಸ್ ಅಂದರೆ ಈ ನಾಣ್ಯ ನೋಟುಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು, ಫಿಲಾಟೇಲಿ ಅಂದರೆ ಈ ಅಂಚೆಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು. ಇದು ಕೂಡ ಇಲ್ಲಿ ಶ್ರೀರಾಮ್ ಮಂದಿರದ ಅಥವಾ ಕೇರ್ ಆಫ್ ಬುಡುಗುಂಟೆ ಚಾರಿಟಬಲ್ ಟ್ರಸ್ಟ್ ಇಲ್ಲಿ ಅಡ್ರೆಸ್ ಕೊಟ್ಟಿದೆ. ಅಶೋಕ ರೋಡು, ಲಷ್ಕರ್ ಮೊಹಲ್ಲಾ, ಮಂಡಿ ಮೊಹಲ್ಲಾ, ಮೈಸೂರು ಅಂತಕ್ಕಂಥ ಈ ಒಂದು ಅಡ್ರೆಸ್ಸಲ್ಲಿ ಇಲ್ಲಿ ಫೋನ್ ನಂಬರ್ ಇದೆ. ಇಲ್ಲಿ ಹೆಚ್ಚಿನ ಡೀಟೇಲ್ಸ್ನ ನೀವು ಪಡ್ಕೋಬಹುದು. ಇಲ್ಲಿ ಮೈಸೂರಲ್ಲಿ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಇನ್ನೊಂದು ಎಕ್ಸಿಬಿಷನ್ ನಡೀತಾ ಇದೆ. ಇನ್ನೊಂದು ಬೆಂಗಳೂರಲ್ಲೂ ಕೂಡ ಇನ್ನೊಂದು ಎಕ್ಸಿಬಿಷನ್ ಇದೆ, ಅದನ್ನು ಕೂಡ ನಾವು ಇವತ್ತು ಮಾತಾಡೋಣಂತೆ. ಹಾಗೆಯೇ ಚೆನ್ನೈನಲ್ಲಿ ಸೆಕೆಂಡ್ ಮೆಗಾ ನ್ಯೂಸ್ಮ್ಯಾಟಿಕ್ ಅಂಡ್ ಫಿಲಾಟೆಲಿಕ್ ಎಕ್ಸಿಬಿಷನ್ ಅಂತಕ್ಕಂಥದ್ದು ಚೆನ್ನೈ, ತಮಿಳುನಾಡಿನ ರಾಜಧಾನಿ ಚೆನ್ನೈಯಲ್ಲಿ 18, 19, 20 ಅಕ್ಟೋಬರ್ನಲ್ಲಿ ನಡೀತಾ ಇದೆ. ಹಾಗೆಯೇ ಎರ್ನಾಕುಲಂ, ಕೊಚ್ಚಿ, ಕೇರಳದ ಕೊಚ್ಚಿಯಲ್ಲಿ ಕೂಡ ಕಾಯಿನ್ ಎಕ್ಸ್ಪೋ 2024 ಎಂಬ ಹೆಸರಲ್ಲಿ ಅದೇ ಡೇಟಿಗೆ 18, 19, 20 ಡೇಟಿಗೆ ಇನ್ನೊಂದು ಎಕ್ಸಿಬಿಷನ್ ಕೂಡ ನಡೀತಾ ಇದೆ. ತಮಿಳುನಾಡಿನ ಕೊಯಂಬತ್ತೂರಲ್ಲೂ ಕೂಡ ಕೊಯಂಬತ್ತೂರು ಹೆರಿಟೇಜ್ ಆ್ಯಂಡ್ ಹಾಬಿ ಎಕ್ಸ್ಪೋ 2024 ಅಂತಕ್ಕಂಥ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಅದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಹಾಗೆಯೇ ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲೂ ಕೂಡ 6, 7, 8 ಡಿಸೆಂಬರಲ್ಲಿ ಕೂಡ ಮುದ್ರಾ ಉತ್ಸವ್ ಜಮ್ಶೆಡ್ಪುರ್ 2024 ಎಂಬ ಹೆಸರಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಕಾಯಿನ್ ಎಕ್ಸ್ ಪುಣೆ ಅಂತಕ್ಕಂಥ 2024 ಅಂತಕ್ಕಂಥದ್ದು ಮಹಾರಾಷ್ಟ್ರದ ಪುಣೆಯಲ್ಲಿ 20, 21, 22 ಡಿಸೆಂಬರ್ 2024ರಲ್ಲಿ ಆ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಮತ್ತೊಮ್ಮೆ ಕೋಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ಹಲ್ದಿರಾಮ್ ಬ್ಯಾಂಕೆಟ್ ಹಾಲ್, ನಾನು ಅವಲೇ ಹೇಳಿನಲ್ಲ, ಆಶುತೋಷ್ ಚೌಧರಿ ಅವೇ ಬಲ್ಲಿಗುಂಗೆ ಪಾರ್ಕ್, ಬಲ್ಲಿಗುಂಗೆ ಎಂಬಲ್ಲಿ ಈ ಒಂದು ಮುದ್ರಾ ಉತ್ಸವ ನಡೀತಾ ಇದೆ. ಅಲ್ಲಿ 27, 28, 29 ಡಿಸೆಂಬರ್ಗೆ. ಮತ್ತು ನಾವೀಗ ಕೊನೆಗೆ ಬಂದು ತಲುಪಿದ್ದೀವಿ. ಬೆಂಗಳೂರಲ್ಲಿ ಮತ್ತೊಂದು 16th ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ಅಂತಕ್ಕಂಥದ್ದು NNE ಅಂತಕ್ಕಂಥದ್ದು ಇವರೇ ಮರುಧರ್ ಆರ್ಟ್ಸು MG ರೋಡು ಬೆಂಗಳೂರವರೇ ಪ್ರಸ್ತುತಪಡಿಸ್ತಕ್ಕಂತಹ, ಇದು ಕೂಡ ಶಿಕ್ಷಕರ ಸದನ, ಕೆಂಪೇಗೌಡ ರೋಡು, ಆಪೋಸಿಟ್ ಕಾವೇರಿ ಭವನ, ನಾಗರಾಜ್ ಪೇಟೆ, ಬೆಂಗಳೂರು. ಇಲ್ಲಿ 21, 22, 23,
2025 ಫೆಬ್ರವರಿಯಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಈ ಸಲ ಜುಲೈ ತಿಂಗಳಲ್ಲಿ ಆಗಲಿಲ್ಲಪ್ಪ ಅಂದರೆ ಆ ಡೇಟಲ್ಲೂ ಕೂಡ ನಾವೇನು ಮಾಡ್ಬೋದು, ಸಂದರ್ಶನಕ್ಕೆ ಹೋಗಬಹುದು, ನಾವು ಅಲ್ಲಿ ಭೇಟಿ ಕೊಡಬಹುದು. ಈ ಕನ್ನಡ ನಾಡು ನಾಣ್ಯ ಸಂಘ ಅಥವಾ ಕರ್ನಾಟಕ ನುಮಿಸ್ಮ್ಯಾಟಿಕ್ ಸೊಸೈಟಿ ಇವರು ಪ್ರಸ್ತುತಪಡಿಸ್ತಕ್ಕಂತಹ ನಾಣ್ಯದರ್ಶಿನಿ 2024 ಇವರು ಸುಮಾರು 50 ವರ್ಷದಿಂದ, ಸುಮಾರೇನು ಖಚಿತವಾಗಿ 50 ವರ್ಷದಿಂದ ಈ ರೀತಿಯ ಒಂದು ಕಾಯಿನ್ ಎಕ್ಸಿಬಿಷನ್ಗಳನ್ನು ನಡೆಸ್ತಾನೆ ಬಂದಿದ್ದಾರೆ. ನಾಣ್ಯದರ್ಶಿನಿಗಳನ್ನು ಫ್ರೀ ಎಂಟ್ರಿ ಅಂತ ನಾವು ಮೊದಲೇ ಹೇಳಿದ್ದೆ. ಈ ಮೇಜರಾಗಿ ನಾವು ಮಾತಾಡೋದಂದರೆ ಆಕ್ಷನ್ಸ್, ಇಲ್ಲಿ ಬೇರೆ ಬೇರೆ ಆಕ್ಷನ್ಸ್ಗಳು ನಡೀತವೆ. ಅಪರೂಪದ ವಸ್ತುಗಳು, ಅಪರೂಪದ ನಾಣ್ಯಗಳು, ಅಲ್ಲಿ ಸಾಕಷ್ಟು ತಜ್ಞರಿರ್ತಾರೆ. ನಮ್ಮಲ್ಲಿ ನಿಜವಾಗ್ಲೂ ಅಪರೂಪದ, ಈಗ ಟ್ರ್ಯಾಕ್ಟರ್ ನೋಟು, ಮತ್ತು ಮಾತಾ ವೈಷ್ಣೋದೇವಿಯವರ ಕಾಯಿನ್ನು, ಮತ್ತು ಇಂದಿರಾ ಗಾಂಧಿಯವರ ಕಾಯಿನು, ದೊಡ್ಡ ಕಾಯಿನ್ ಇರುತ್ತಲ್ಲ, 5 ರೂಪಾಯಿ ಕಾಯಿನು ಅದು, ಮತ್ತು ಯಾವುದು 85ರ ಹೆಚ್ಚು ಮಿಂಟ್ ಮಾರ್ಕ್ನ 1 ರೂಪಾಯಿ ಕಾಯಿನ್ನು, ಮತ್ತು ನೆಹರೂಜಿಯವರ 5 ರೂಪಾಯಿಯ ಕಾಯಿನು, ಇವೆಲ್ಲವೂ ಕೂಡ ಅಪರೂಪದ ಕಾಯಿನ್ಗಳಲ್ಲ. ನಾನು ಪದೇ ಪದೇ ಅವನ್ನು ಹೇಳಿದ್ದೀನಿ. ಅಪರೂಪದ ಕಾಯಿನ್ಗಳು ನಿಜವಾಗ್ಲೂ ಯಾವುವು ಅಂತಕ್ಕಂಥದ್ದು ಕೂಡ ಇಲ್ಲಿ ಕಾಣಿಸ್ತಕ್ಕಂಥ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆ ಥರದ ಕಾಯಿನ್ಗಳಲ್ಲಿ ನಿಮ್ಮಲ್ಲಿ ಯಾವನಿದ್ದರೆ ನಾವು ಹೋಗಿ ಆಕ್ಷನಲ್ಲೂ ಕೂಡ ನಾವು ಅವನ್ನು ಹೇಳ್ಬೋದು. ಇಲ್ಲಿ 12ಕ್ಕೆ ಟೋಡಿವಾಲಾ ಆಕ್ಷನ್ ಹೌಸ್ನವರು ಮಾಡ್ತಿದ್ದಾರೆ, ಮತ್ತು 13ಕ್ಕೆ ಮೊರದೂರ್ ಆರ್ಟ್ಸ್ ರಿಯಲ್ ಟೈಮ್ ಲೈವ್ ಆಕ್ಷನ್ ಅವರು ಮಾಡ್ತಿದ್ದಾರೆ, ಅದರ ನಂಬರ್ 44 ಅಂತ. ಮತ್ತು ಓಸ್ವಾಲ್ ಆಕ್ಷನ್ ಹೌಸ್ನವರು ಕೂಡ ಅವರು ಕೂಡ ಅಂದಿನ ದಿನವೇ ಅವರ ಹ್ಯಾಶ್ 103 ಅಂತಕ್ಕಂಥ ಹೆಸರಲ್ಲಿ ಅವರು ಕೂಡ ಆ್ಯಕ್ಷನ್ನ ನಿರ್ವಹಿಸ್ತಿದ್ದಾರೆ. 12, 13, 14 ಈ 3 ದಿನವೂ ಕೂಡ ಮೇಜರ್ ಆ್ಯಕ್ಷನ್ಗಳಿರ್ತವೆ. ಇವನ್ನ ಹೊರತಾಗಿ ಕೂಡ ಬೇರೆ ಬೇರೆ ಆ್ಯಕ್ಷನ್ಗಳು ಅವತ್ತು ಅಲ್ಲಿ ಎಲ್ಲಿ ಶಿಕ್ಷಕರ ಸದನದಲ್ಲಿ ನಡೆಯುತ್ತೆ. ಎಂಟ್ರಿ ಫ್ರೀ ಇರುತ್ತೆ. ನಾವು ಗಮನಿಸಬೇಕಾದಂಥ ವಿಷಯನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಏನದು ವಿಷಯ ಅಂದರೆ, ನಮ್ಮಲ್ಲಿ ತುಂಬ ಅಪರೂಪದ ನಾಣ್ಯಗಳಿದ್ದರೆ ನಾವು ಅಲ್ಲಿ ಮಾರಾಟ ಮಾಡಬಹುದು, ಅಥವಾ ನೋಟುಗಳಿದ್ರೂ ಕೂಡ ಮಾರಾಟ ಮಾಡಬಹುದು. ಆದರೆ ಒಂದೇನಪ್ಪ ಅಂದರೆ, ನಮ್ಮ ನಾಣ್ಯಗಳು ತುಂಬ ದೂರದಿಂದ, 100 ಕಿಲೋಮೀಟ್ರಿಂದ ನಾನು ಈ ನಾಣ್ಯಗಳನ್ನು ಮಾರಿ ನಾವು ತುಂಬ ದುಡ್ಡು ಸಂಪಾದಿಸ್ತೀನಿ ಅನ್ನೋ ಆಸೆಗೆ ಮಾತ್ರ ಇಲ್ಲಿಗೆ ತುಂಬ ಬಸ್ ಚಾರ್ಜ್ಗಳನ್ನ ಇಟ್ಕೊಂಡು ಬರೋದಕ್ಕೆ ಹೋಗಬೇಡಿ. ಈ ಸಿಂಪಲ್ಲಾಗಿ ಏನಪ್ಪ ಅಂದರೆ, ನನಗೊಂದು ಅನುಭವ ಆಗುತ್ತೆ, ಈ ರೀತಿಯ ಕಾಯಿನ್ ಎಕ್ಸಿಬಿಷನ್ ಹೀಗಿರುತ್ತಾ, ಹೀಗೆ ವ್ಯಾಪಾರ ಆಗುತ್ತೆ, ಹೀಗೆ ಇಲ್ಲಿ ಸಂಗ್ರಾಹಕರು ಬರ್ತಾರೆ, ಈ ರೀತಿಯ ಒಂದು ಹವ್ಯಾಸ ಇದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆದರೆ ತಪ್ಪದೇ ಇಲ್ಲಿ ನೀವು ಏನು ಮಾಡ್ಬೋದು, ಇಲ್ಲಿಗೆ ಬಂದು ಈ ಒಂದು ಅನುಭವವನ್ನು ಪಡಿಬಹುದು. ಇನ್ನೊಂದೇನಪ್ಪ ಅಂದರೆ, ತುಂಬ ಕಡೆ ಈ ಹೊರಗಡೆ ಕೂಡ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಿರ್ತಾರೆ. ತುಂಬ ಅಪರೂಪದ ನಾಣ್ಯಗಳು ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ, ಡೂಪ್ಲಿಕೇಟ್ ಕಾಯಿನ್ನ ಮಾರೋದಕ್ಕೆ ನೋಡ್ತಾರೆ. ಅಂದರೆ ತುಂಬ ಹಿಂದಿನದು, ರಾಮಾಯಣದ ಕಾಲದ್ದು, ಮಹಾಭಾರತದ ಕಾಲದ ನಾಣ್ಯ ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ತಾವು ನಂಬೋದಕ್ಕೆ ಹೋಗಬೇಡ್ರಿ. ಒಳಗಡೆ ಇರ್ತಕ್ಕಂಥ ಸ್ಟಾಲ್ಗಳಲ್ಲಿ ಅಲ್ಲಿ ತಿಳಿದಿರೋದನ್ನ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ನಿಜವಾಗ್ಲೂ ಇದು ಅಪರೂಪದ ನಾಣ್ಯ ಅಂದರೆ ಮಾತ್ರ ನೀವು ನಿಮ್ಮ ಅಮೂಲ್ಯವಾದ ಹಣವನ್ನು ವಿನಿಯೋಗಿಸಿ ಅದನ್ನು ಕೊಂಡ್ಕೊಳ್ರಿ. ನಮಗೇನಪ್ಪ ಅಂದರೆ ಅರ್ಜೆಂಟ್ ಇರಬಾರ್ದು ಯಾವ ವಿಷಯದಲ್ಲೂ ಕೂಡ, ಅದ್ರ ಬಗ್ಗೆ ಆಳವಾದ ಅಧ್ಯಯನ ಇರಬೇಕು. ಈ ರೀತಿಯ ಎಕ್ಸಿಬಿಷನ್ಗಳನ್ನು ನಾವು ಪದೇ ಪದೇ ಭೇಟಿ ಕೊಡೋದ್ರಿಂದ ನಮಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ನಾನು ಹೈಸ್ಕೂಲ್ನಿಂದನೂ ಕೂಡ ಈ ನಾಣ್ಯಗಳ ಬಗ್ಗೆ, ಈ ನೋಟುಗಳ ಬಗ್ಗೆ ಮತ್ತು ಈ ಪೋಸ್ಟಲ್ ಸ್ಟ್ಯಾಂಪ್ಸ್ ಬಗ್ಗೆ ತುಂಬ ನನಗೆ ಆಸಕ್ತಿ ಇರೋದ್ರಿಂದ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ನೀವು ಸಹ ಅಷ್ಟೇ ಆಸಕ್ತಿ ಇದ್ದರೆ ಮಾತ್ರ ಇದರಲ್ಲಿ ನೀವು ಎಂಟ್ರಿ ಆಗ್ರಿ. ಸುಮ್ಮನೆ ದುಡ್ಡು ಬಿಡ್ತೀನಿ, ತುಂಬ ದುಡ್ಡು ಬಂದುಬಿಡ್ತವೆ, ನಾರ್ಮಲ್ ಆದಂಥ ಯಾವುದೋ ಒಂದು 4 ಆಣೆಗೋ ಅಥವಾ 8 ಆಣೆಗೋ ಅಥವಾ 5 ರೂಪಾಯಿ ಕಾಯಿನ್ನು ಅಥವಾ 2 ರೂಪಾಯಿ ಕಾಯಿನ್ನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅಂತಕ್ಕಂಥದ್ದು ಸುಳ್ಳು. ಇದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀವು ಈ ರೀತಿಯ ಕಾಯಿನ್ ಎಕ್ಸಿಬಿಷನ್ಗಳನ್ನು ಭೇಟಿ ಕೊಟ್ಟು, ಮತ್ತು ನಮ್ಮಂಥ ಮನಿ ಮಾತು ಕನ್ನಡದಂಥ ಅಧಿಕೃತವಾದಂತಹ ನಿಜವಾದ ಸತ್ಯವಾದ ನಿಖರವಾದಂಥ ಮಾಹಿತಿ ಕೊಡ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಹಿಂದಿಯಲ್ಲೂ ಕೂಡ ಸಾಕಷ್ಟಿದ್ದಾವೆ. ನೀವು ನೋಡಿ ತಿಳಿಯೋದ್ರಿಂದ ಮಾತ್ರ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬಹುದು. ನಿಮ್ಮಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಹಳೆಯ ಅಪರೂಪದ ನಾಣ್ಯಗಳನ್ನು ನಿಜಕ್ಕೂ ಮಾರಾಟ ಮಾಡ್ಬೋದು. ಅಥವಾ ಯಾವುದೋ ಒಂದು ನಾಣ್ಯ ಸೀರೀಸ್ ಮಾಡ್ತಾ ಇರ್ತೀರ, ಯಾವುದೋ ಒಂದು ನಾಣ್ಯ ಇರಲ್ಲ ಅಥವಾ ಯಾವುದೋ ಒಂದು ನೋಟ್ ಇರಲ್ಲ, ಆ ನೋಟನ್ನು ನೀವು ಇಲ್ಲಿ ಬಂದು ಕೊಂಡ್ಕೊಳ್ಳಬಹುದು. ಯಾವುದಕ್ಕೂ ನಮಗೆ ತಾಳ್ಮೆ, ಸಹನೆ ಭಾಳ ಮುಖ್ಯ. ಇಲ್ಲಿ ಈ ಒಂದು ತಾರೀಖುಗಳಲ್ಲಿ ಮತ್ತು ಫೆಬ್ರವರಿಯಲ್ಲಿ ನಡೀತಕ್ಕಂತಹ ಒಂದು ಕಾಯಿನ್ ಎಕ್ಸಿಬಿಷನ್ಗಳನ್ನು, ಅದರ ಲಾಭವನ್ನು ನೀವು ಪಡಿತೀರಂತ ಆಶಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ ತಿಳ್ಕೊಂಡು ನಾವು ಮುಂದಡಿ ಇಡ್ತೀರಂತ ಭಾವಿಸ್ತಾ
ಧನ್ಯವಾದಗಳು.